ಓಂ ಶಾಂತಿ. ಮುರಳಿಯ ದಿನಾಂಕ 4/6/2022। मीठे बच्चे, तुम जगत अम्बा कामधेनु के बच्चे और बच्चियां हो। तुम्हें सबकी मनोकामनाएं पूरी करनी है। अपने बहन भाइयों को सच्चा रास्ता बताना है। ಮಧುರ ಮಕ್ಕಳೇ, ಕಾಮಧೇನು ಆಗಿರುವಂತಹ ಜಗತ್ ಅಂಬೆಯ ಮಕ್ಕಳು ನೀವಾಗಿದ್ದೀರಿ. ನೀವು ಸಹ ತಾಯಿಯಂತೆ ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡಬೇಕು. ತಮ್ಮ ಸಹೋದರ ಸಹೋದರಿಯರಿಗೆ ಸತ್ಯವಾದ ಮಾರ್ಗ ತೋರಿಸಬೇಕು. प्रश्न: तुम बच्चों को बाप द्वारा कौन सी रेस्पॉन्सिबिलिटी मिली हुई है? ಮಕ್ಕಳಿಗೆ ತಂದೆಯಿಂದ ಯಾವ ಜವಾಬ್ದಾರಿ ಸಿಕ್ಕಿದೆ? उत्तर: बच्चे, बेहद का बाप बेहद का सुख देने आया है, तो तुम्हारा फर्ज है घर घर में यह पैगाम दो। बाप का मददगार बन घर घर को स्वर्ग बनाओ। कांटों को फूल बनाने की सेवा करो। बाप समान निरहंकारी निराकारी बन सबकी खिदमत करो। सारी दुनिया को रावण दुश्मन के चंबे से छुड़ाना, यह सबसे बड़ी रेस्पॉन्सिबिलिटी तुम बच्चों की है। ಮಕ್ಕಳೇ, ಬೇಹದ್ದಿನ ತಂದೆ ಬೇಹದ್ದಿನ ಸುಖ ಕೊಡುವುದಕ್ಕಾಗಿ ಬಂದಿದ್ದಾರೆ. ನಿಮ್ಮ ಕರ್ತವ್ಯ ಆಗಿದೆ ಮನೆ ಮನೆಗೂ ಹೋಗಿ ಈ ಸಂದೇಶವನ್ನು ಕೊಡುವುದು. ತಂದೆಯ ಸಹಾಯಕ ಆಗಿ ಮನೆ ಮನೆಯನ್ನು ಸ್ವರ್ಗ ಮಾಡಿರಿ. ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವಂತಹ ಸೇವೆಯಲ್ಲಿ ತೊಡಗ್ರಿ. ತಂದೆಯ ಸಮಾನ ನಿರಹಂಕಾರಿ ನಿರಾಕಾರಿಯಾಗಿ ಸರ್ವರ ಸೇವೆ ಮಾಡಿರಿ. ಇಡೀ ಜಗತ್ತನ್ನು ರಾವಣ ಶತ್ರುವಿನ ಬಂಧನದಿಂದ ಬಿಡಿಸುವಂತಹ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅಂತಹ ದೊಡ್ಡ ಜವಾಬ್ದಾರಿ ಬಾಬಾ ನಿಮಗೆ ಕೊಟ್ಟಿದ್ದಾರೆ. ಗೀತ: ಮಾತಾ ಓ ಮಾತಾ, तू सबकी भाग्य विधाता। यह माता की महिमा भारत में गाई जाती है। जगत अम्बा बरोबर भाग्य विधाता है। इनका नाम ही रखा हुआ है कामधेनु, अर्थात सब कामनाएं पूरी करने वाली। ಇದು ತಾಯಿಯ ಮಹಿಮೆ ಆಗಿದೆ. ಜಗತ್ ಅಂಬಾ ಇಡೀ ಜಗತ್ತಿಗೆ ಭಾಗ್ಯ ನೀಡುವಂತಹ ಭಾಗ್ಯ ವಿಧಾತೆ ಆಗಿದ್ದಾಳೆ. ಜಗದಂಬೆಗೆ ಕಾಮಧೇನು ಅಂತಲೂ ಹೇಳಲಾಗ್ತದೆ. ಕಾಮಧೇನು ಅಂದರೆ ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂಥವಳು. यह वर्षा उनको कहाँ से मिलता है? शिव बाबा द्वारा जगत अम्बा और जगत पिता को वर्षा मिलता है. ಸರ್ವರಿಗೂ ಭಾಗ್ಯ ಹಂಚುವಂತಹ ಶಕ್ತಿ ಅಥವಾ ಆ ಭಾಗ್ಯದ ಆಸ್ತಿ ಜಗದಂಬೆಗೆ ಯಾರಿಂದ ಸಿಗ್ತದೆ? ಶಿವ ತಂದೆಯಿಂದ ಜಗದಂಬೆ ಮತ್ತು ಜಗತ್ಪಿತಾ ಇಬ್ಬರಿಗೂ ಆಸ್ತಿ ಸಿಗ್ತದೆ.
बच्चों को निश्चय हुआ है कि हम आत्मा ही हैं। आत्मा को देख नहीं सकते, जान सकते हैं। जीव और आत्मा। आत्मा अविनाशी है, शरीर विनाशी है, जो इन आँखों से देखा जाता है। ಮಕ್ಕಳಿಗೆ ನಿಶ್ಚಯ ಆಗಿದೆ, ನಾವು ಅವಿನಾಶಿ ಆತ್ಮ ಆಗಿದ್ದೇವೆ. ಆತ್ಮನನ್ನ ಕಣ್ಣಿಂದ ನೋಡಲಿಕ್ಕೆ ಆಗೋದಿಲ್ಲ, ಸಾಕ್ಷಾತ್ಕಾರದ ಮೂಲಕ ನೋಡಬಹುದು. कहते हैं विवेकानंद को आत्मा का साक्षात्कार हुआ, परंतु समझ न सका. बच्चे समझते हैं हम अपनी आत्मा का साक्षात्कार करेंगे तो जैसे बाप का भी करेंगे. जैसे आत्मा वैसे ही आत्माओं का बाप है, कोई फर्क नहीं. ಹೇಳ್ತಾರೆ ವಿವೇಕಾನಂದರಿಗೆ ಆತ್ಮದ ಸಾಕ್ಷಾತ್ಕಾರ ಆಗಿತ್ತು ಅಂತ. ಆದರೆ ಅವರಿಗೆ ಆತ್ಮ ಜ್ಯೋತಿರ್ಬಿಂದು ಆಗಿದೆ ಅನ್ನೋದು ಮತ್ತು ಅದು ಆತ್ಮನ ಸಾಕ್ಷಾತ್ಕಾರ ಆಗಿತ್ತು ಅನ್ನೋದು ಗೊತ್ತಾಗಲಿಲ್ಲ. ನೀವು ಮಕ್ಕಳು ಈಗ ಆತ್ಮದ ಸಾಕ್ಷಾತ್ಕಾರ ನೋಡ್ತೀರಿ. ಆಗ ನಿಮಗೆ ಗೊತ್ತಾಗ್ತದೆ, ನಾನು ಆತ್ಮ ಹೇಗೆ ಜ್ಯೋತಿರ್ಬಿಂದು ಆಗಿದ್ದೇನೆ, ಹಾಗೆ ನನ್ನ ತಂದೆ ಪರಮಾತ್ಮನೂ ಸಹ ಜ್ಯೋತಿರ್ಬಿಂದು ಆಗಿದ್ದಾರೆ. बुद्धि से जाना जाता है यह बाप है, यह बच्चा है. इन आँखों से तो न अपनी आत्मा को न बाप की आत्मा को देख सकते हैं. वह परमात्मा परमधाम में रहने वाला सुप्रीम परमात्मा. ಬಾಬಾ ಹೇಳ್ತಾರೆ, ಆತ್ಮ ಮತ್ತು ಪರಮಾತ್ಮನ ವ್ಯತ್ಯಾಸವನ್ನು ಬುದ್ಧಿಯ ಮೂಲಕ ಗುರುತಿಸಬಹುದು. ಪರಮಾತ್ಮ ಹೇಳುವ ಜ್ಞಾನದ ಮೂಲಕ ಗುರುತಿಸಬಹುದು, ಅದು ಪರಮಾತ್ಮ ಹೇಳ್ತಿದ್ದಾನೆ ಅಂತ. ಬಾಕಿ इन आँखों से तो न अपनी आत्मा को न बाप को देख सकते. ಇನ್ನು ಈ ಸ್ಥೂಲ ಕಣ್ಣುಗಳಿಂದ ನಮ್ಮನ್ನೂ ನೋಡಲಿಕ್ಕೆ ಆಗೋದಿಲ್ಲ, ಅಥವಾ ಪರಮಾತ್ಮನನ್ನು ನೋಡಲಿಕ್ಕೂ आगोदिಲ್ಲ. भक्ति मार्ग में नवधा भक्ति करते तो उनको साक्षात्कार होता है. ऐसे नहीं कि उनकी आत्मा इस शरीर में इस समय है, नहीं, उनकी आत्मा तो पुनर्जन्म में चली गई. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ನವವಿಧಾನದ ಭಕ್ತಿ ಮಾಡುವಂಥವರಿಗೆ ಅವರವರ ಇಷ್ಟ ದೇವತೆಗಳ ಸಾಕ್ಷಾತ್ಕಾರ ಆಗ್ತದೆ. ಆದರೆ ಆ ದೇವತೆಗಳು ಅದೇ ಶರೀರದಲ್ಲಿ ಇದ್ದಾರೆ ಅಂತ ಅರ್ಥ ಅಲ್ಲ. ಆ ದೇವತೆಗಳು ಆ ದೇವತಾ ರೂಪ ಬಿಟ್ಟು ಬೇರೆ ಪುನರ್ಜನ್ಮದಲ್ಲಿ ಹೋಗಿರ್ತಾರೆ. ಆದರೆ ಭಕ್ತರ ಭಾವನೆಯನ್ನು ಪೂರ್ಣ ಮಾಡೋದಕ್ಕಾಗಿ ಪರಮಾತ್ಮನೇ ಅವರಿಗೆ ಆ ಇಷ್ಟ ದೇವತಾ ರೂಪದಲ್ಲಿ ಸಾಕ್ಷಾತ್ಕಾರ ಮಾಡಿಸ್ತಾನೆ. भक्ति मार्ग में जो जो जिस जिस भावना से पूजते हैं, जिसको पूजते हैं, उनका साक्षात्कार होता है. ढेर चित्र बैठ बनाए, जिसको गुड़ियों की पूजा कहा जाता है. भावना रखने से अल्पकाल सुख का भाड़ा मिल जाता है. ಭಕ್ತಿ ಮಾರ್ಗದಲ್ಲಿ ಯಾರಿಗೆ ಯಾರ ಮೇಲೆ ಪ್ರೀತಿ ಅಥವಾ ಭಾವನೆ ಇರ್ತದೆ, ಅವರಿಗೆ ಆ ದೇವತೆಯ ಸಾಕ್ಷಾತ್ಕಾರ ಬಾಬಾ ತೋರಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ರಾಶಿ ರಾಶಿ ಚಿತ್ರಗಳಿವೆ. ಅನೇಕ ಭಕ್ತರು ಅನೇಕ ದೇವತೆಗಳನ್ನು ಪೂಜಿಸ್ತಾರೆ. ಅದಕ್ಕೆ ಹೇಳಲಾಗ್ತದೆ ಗೊಂಬೆಗಳ ಪೂಜೆ, ಗೊಂಬೆಗಳ ಆಟ ಅಂತ. ಭಾವನೆ ಇರುವುದರಿಂದ ಅಲ್ಪಕಾಲದ ಬಾಡಿಗೆ ಸುಖದ ರೂಪದಲ್ಲಿ ಭಕ್ತರಿಗೆ ಸಿಗ್ತದೆ. भक्ति से कोई स्वर्ग में नहीं जाते. जब भक्ति मार्ग पूरा होता
अर्थात दुनिया पुरानी होती, तभी फिर कलयुग के बाद सत्युग नई दुनिया ಆಯೇಗಿ. ಬಾಬಾ ಹೇಳ್ತಾರೆ, ಭಕ್ತಿಯಿಂದ ಸ್ವರ್ಗ ಸಿಗೋದಿಲ್ಲ. ಭಕ್ತಿ ಮಾರ್ಗ ಮುಗಿಲಿಕ್ಕೆ ಬಂದಾಗ, ಪ್ರಪಂಚ ಹಳೆದಾದಾಗ, ಕಲಿಯುಗ ವಿನಾಶ ಆಗಿ ಸತ್ಯಯುಗದ ಹೊಸ ಪ್ರಪಂಚ ಬರ್ತದೆ. सन्यासी भी कहते फलाना ज्योति ज्योत में समाया, परंतु ऐसे है नहीं. तुमको अब ईश्वरीय बुद्धि मिली है, जिसको श्रीमत कहते हैं. अक्षर कितने अच्छे. ಶ್ರೀ ಶ್ರೀ ಭಗವಾನ ವಾಚ್. ಸನ್ಯಾಸಿಗಳು ಹೇಳ್ತಾರೆ, ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಸಮಾವೇಶ ಆಗ್ತದೆ ಅಂತ. ಆದರೆ ಆ ಥರ ಆಗೋದಿಲ್ಲ. ನಿಮಗೆ ಈಗ ಈಶ್ವರೀಯ ಬುದ್ಧಿ ಸಿಕ್ಕಿದೆ, ಶ್ರೀಮತನು ಸಿಕ್ಕಿದೆ. तुम श्रीमत से विश्व का राज्य पाते हो. श्री श्री 108 के माला की बहुत महिमा है. 8 रत्नों की माला भी होती है. सन्यासी लोग भी जपते, एक कपड़ा बनाते हैं, उसको गौमुख कहते, अंदर हाथ डाल माला फेरते. ಶ್ರೀಮತದಿಂದ ನೀವು ವಿಶ್ವದ ರಾಜ್ಯವನ್ನು ಪಡ್ಕೊಳ್ತೀರಿ. 108ರ ಮಾಲೆಯಲ್ಲಿ ವಿಜಯಿ ರತ್ನಗಳಾಗಿ ಬರ್ತೀರಿ. ಆ 108 ಮಣಿಗಳು